ಇನ್ನು ಶವರ್ಮಾ ತಿನ್ನುವಂತಹ ಬೆಂಗಳೂರಿಗರೇ ಎಚ್ಚರ ಎಚ್ಚರ. ನೀವು ತಿನ್ನುವಂತಹ ಶವರ್ಮಾ ಕಬಾಬ್ ಅಸುರಕ್ಷಿತವಾಗಿದೆ. ಶವರ್ಮಾದಲ್ಲಿ ಕ್ಯಾನ್ಸರ್ ಕಾರಕ ಕಾರ್ಸಿನೋಜೆನಿಕ್ ಪತ್ತೆಯಾಗಿದೆ. ಶವರ್ಮಾ ಕಬಾಬ್ನಲ್ಲಿ ಅಪಾಯಕಾರಿ ಬಣ್ಣಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಕೆಲ ಸ್ಯಾಂಪಲ್ಸ್ಗಳಲ್ಲಿ ಕೃತಕ ಕಲರ್ ಬಳಕೆ ಆಗಿರುವುದು ಪತ್ತೆಯಾಗಿದೆ. ಇದರಿಂದಾಗಿ ಮಾಂಸದಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತೆ. ಆಹಾರ ಸುರಕ್ಷತಾ ಇಲಾಖೆ ವರದಿಯಲ್ಲಿ ಈ ವಿಚಾರ ಬಹಿರಂಗವಾಗಿದೆ. ಶವರ್ಮಾದಲ್ಲಿ ಹಳೆ ಮಾಂಸವನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ಕುರಿತಂತೆ ದೂರು ಕೂಡ ದಾಖಲಾಗಿತ್ತು. ಬೆಂಗಳೂರಿನ 39 ಶವರ್ಮಾ ಸ್ಯಾಂಪಲ್ಸ್ ಅನ್ನ ಅಧಿಕಾರಿಗಳು ಪಡ್ಕೊಂಡಿದ್ರು. 32 ಸ್ಯಾಂಪಲ್ಸ್ ಪರೀಕ್ಷೆಗೆ ಒಳಪಡಿಸಿದಂತಹ ಆಹಾರ ಸುರಕ್ಷತಾ ಇಲಾಖೆ ಈ ವಿಚಾರವನ್ನ ಬಹಿರಂಗಪಡಿಸಿದೆ. 32 ಶವರ್ಮಾ ಸ್ಯಾಂಪಲ್ಸ್ ನಲ್ಲಿ 8 ಮಾದರಿಗಳು ಅನ್ಸೇಫ್ ಅನ್ನುವಂತಹ ವರದಿಗಳು ಬಂದಿದೆ. ಅಂದ್ರೆ 8 ವರದಿಗಳಲ್ಲಿ ತಿನ್ನಲು ಯೋಗ್ಯವಲ್ಲ ಅನ್ನುವಂತಹ ವರದಿ. ಶವರ್ಮಾ ಕಬಾಬ್ನಲ್ಲಿ ಕೃತಕ ಬಣ್ಣವನ್ನ ಬೆರೆಸಿರೋದು ಈಗ ಬಯಲಾಗಿದೆ. ವ್ಯಾಪಾರಿಗಳ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. 19 ಕಬಾಬ್ ಸ್ಯಾಂಪಲ್ಸ್ಗಳಲ್ಲಿ 16 ಸ್ಯಾಂಪಲ್ಸ್ ಟೆಸ್ಟ್ ವರದಿ ಈಗಾಗಲೇ ಬಂದಿರೋದು. 16 ಸ್ಯಾಂಪಲ್ಸ್ ಪೈಕಿ 2 ಕಬಾಬ್ ವರದಿ ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಕಾನೂನು ಕ್ರಮಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಹೀಗಾಗಿ ಎಲ್ಲೇ ತಿನ್ನಬೇಕಾದ್ರೂ ತುಂಬಾ ಹುಷಾರಾಗಿರಿ.